ದಿ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜೋನಳ್ಳಿ. ಕರಾವಳಿ ಭಾಗದ ಸಾಂಸ್ಕೃತಿಕ ಕಲೆಯಾಗಿರುವಂತಹ ಹೆಮ್ಮೆಯ ಕಲೆಯಾಗಿರುವಂತಹ ಕಂಬಳ ವಿಚಾರ ಇದೀಗ ಒಂದಷ್ಟು ಚರ್ಚೆಯ ವಿಚಾರ ಆಗಿರುವಂತದ್ದು ಬೇರೆ ಬೇರೆ ಕಾರಣಗಳಿಗೋಸ್ಕರ. ಯಾಕೆಂತಂದ್ರೆ ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆ ಸಂಬಂಧಪಟ್ಟಂತೆ ಪರ ಮತ್ತು ವಿರೋಧದ ಚರ್ಚೆ ಶುರುವಾಗಿರುವಂತದ್ದು. ಅದು ಮೈಸೂರು ಸಂಸದರಾದಂತಹ ಯದುವೀರ್ ಒಡೆಯರ್ ಅವರು ಕಂಬಳ ಬೇಡ ಇಲ್ಲಿ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೂ ಮನವಿಯನ್ನ ಮಾಡಿರುವಂತದ್ದು. ಈ ವಿಚಾರ ಈಗ ಅಂದ್ರೆ ಎಲ್ಲರೂ ಕೂಡ ಒಂದು ಇಷ್ಟಪಡುವಂತಹ ಆ ಕಲೆಯನ್ನ ಆಸ್ವಾದಿಸುವಂತಹ ಈ ಕಂಬಳ ವಿಚಾರ ಇದೀಗ ರಾಜಕೀಯ ಸ್ವರೂಪ ಪರ ವಿರೋಧದ ಚರ್ಚೆ ಆಗಿರುವಂತದ್ದು ಇದೆಯಲ್ಲ, ಇದು ನಿಜಕ್ಕೂ ಬೇಕಾಗಿತ್ತ ಅನ್ನುವ ಸಂಬಂಧಪಟ್ಟಂತೆ ಈ ಬಗ್ಗೆ ಮಾತಾಡಕ್ಕೆ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ರಾಜೀವ್ ಶೆಟ್ಟಿ ಅವರಿದ್ದಾರೆ. ಇವರು ಕಂಬಳದ ತೀರ್ಪುಗಾರರು ಮತ್ತು ವಿಶ್ಲೇಷಕರು. ಇವರು ಈ ಕಂಬಳ ಸಂಬಂಧಪಟ್ಟಂತೆ ಸಮಗ್ರ ಮಾತಾಡ್ತಾ ಹೋಗ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಈಗ ಮೈಸೂರು ದಸರಾದಲ್ಲಿ ಕಂಬಳ ಬೇಕಾ ಬೇಡವಾ ಅನ್ನೋ ಸಂಬಂಧಪಟ್ಟ ಚರ್ಚೆ ಆಗಿರುವಂತದ್ದು, ವಿರೋಧ ವ್ಯಕ್ತ ಆಗ್ತಾ ಇರುವಂತದ್ದು. ಅಲ್ಲಿ ಯಾಕಂದ್ರೆ ಇದು ಕಂಬಳ ಅಂದ್ರೆ ಒಂದ್ ರೀತಿಯಲ್ಲಿ ಎಲ್ಲರೂ ಕೂಡ ನೋಡುವಂಥದ್ದು, ಸಾಕಷ್ಟು ಅದನ್ನ ಒಂದ್ ರೀತಿಯಲ್ಲಿ ಸಾಂಸ್ಕೃತಿಕ ಅನುಭವ ಇರುವಂತದ್ದು. ಇದಕ್ಕೆ ನೀವು ಏನಂತ ಹೇಳ್ತೀರಿ ಸರ್? ಈ ವಿಚಾರ ವಿರೋಧ ವ್ಯಕ್ತ ಆಗ್ತಾ ಇರುವಂತದ್ದು ಏನಂತ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? ನೋಡಿ, ಪರ ವಿರೋಧ ಅನ್ನೋದು ಎಲ್ಲಾ ವಿಚಾರಗಳಲ್ಲೂ ಇದೆ. ಈ ಕಂಬಳ ಅನ್ನೋದು ಬರೀ ಕಂಬಳವಾಗಿ ಉಳಿದಿಲ್ಲ. ಆ ಕಂಬಳವನ್ನ ದಸರಾದಲ್ಲಿ ನಾವು ಕರಾವಳಿ ಕರ್ನಾಟಕದ ಏನು ಒಂದು ಜಾನಪದ ಕ್ರೀಡೆ ಇದೆ, ದಸರಾ ಹಬ್ಬ, ಅದು ನಾಡ ಹಬ್ಬ ಅಂತ ನಾವೆಲ್ಲ ಕರಿತೀವಿ. ಸೊ ಹಂಗಾಗಿ ನಮ್ಮ ಈಗಿನ CM ಸಾಹೇಬರು ಹಿಂದೆ DC ಆಗಿದ್ದಾಗ ಈ ಕರಾವಳಿ ಕಂಬಳಕ್ಕೆ ಬಂದಾಗ ಒಂದು ಮಾತು ಹೇಳಿದ್ರು, ಕಂಬಳ ದಸರಾದಲ್ಲೂ ಕೂಡ ಒಂದು ಕಂಬಳವನ್ನು ಆಯೋಜನೆ ಮಾಡ್ಬೇಕು ಅನ್ನೋದು ಅಭಿಪ್ರಾಯ ವ್ಯಕ್ತವಾಗಿತ್ತು. ಕಳೆದ ವರ್ಷನೇ ಆ ಕಂಬಳ ಆಗುವಂತ ಒಂದು ಪರಿಸ್ಥಿತಿ ಇತ್ತು, ಆದ್ರೆ ಕೆಲವೊಂದು ಕಾರಣಗಳಿಗಾಗಿ ಆಗ್ಲಿಲ್ಲ. ಆದ್ರೆ ಈ ವರ್ಷ ಅವರೇ ಸ್ವತಃ CM ಆಗಿದ್ದಾರೆ. ಮತ್ತೆ ಎಲ್ಲ ಇಲಾಖೆಯ ಪ್ರಮುಖರನ್ನು ಬೇರೆ ಬೇರೆ ಪಕ್ಷದ ನಾಯಕರನ್ನೆಲ್ಲ ಒಂದು ಸಮಾಲೋಚನೆ ಮಾಡಿ ಕಂಬಳ ಆಯೋಜನೆ ಮಾಡುವಂತ ಒಂದು ತೀರ್ಮಾನಕ್ಕೆ ಬಂದರು. ಈ ಮಧ್ಯೆ ಕೆಲವೊಂದು ನಾವೇನು ಹೇಳ್ತೀವಲ್ಲ, ಬುದ್ಧಿಜೀವಿಗಳು ಅನ್ನುವಂಥವ್ರು ಇದರ ಬಗ್ಗೆ ಪರ ವಿರೋಧದ ಬಗ್ಗೆ ಮಾತುಗಳನ್ನ ಆಡಿದರು. ಏನು ಈ ವರ್ಷ ಬರ ಬರ್ತಾ ಇದೆ, ಬರ ಇರೋದ್ರಿಂದ ಕಂಬಳ ಇಲ್ಲಿ ಆಯೋಜನೆ ಮಾಡೋದು ಸರಿಯಲ್ಲ ಅನ್ನುವಂಥ ಕೆಲವರ ಅಭಿಪ್ರಾಯ. ಸೊ ಇಲ್ಲಿ ಬರ ಬಂದಿದೆ ಅನ್ನೋದನ್ನು ಇದು ದಸರಾವನ್ನು ಒಂದು ಸಣ್ಣದಾಗಿ ಒಂದು ಚೌಕಟ್ಟಿನಲ್ಲಿ ಮಾಡುವ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಅಂಬಾರಿ ಮಾಡಿ ದಸರಾ ಕ್ಯಾನ್ಸಲ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಆ ಖರ್ಚು ವೆಚ್ಚಗಳು ಆ ಟೋಟಲ್ ಖರ್ಚಿಗಿಂತ ಒಂದು 5 ಕೋಟಿ ರೂಪಾಯಿ ಕಮ್ಮಿ ಆಗ್ಬೋದು ಅಷ್ಟೇ ಅಂತ ನಿನ್ನೆ ಸಭೆಯಲ್ಲೆಲ್ಲ ಅಭಿಪ್ರಾಯದ ವಿಚಾರ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ ನಾನು. ಹಾಗಾಗಿ ವಿರೋಧಗಳು ಇದೆ ಅನ್ನೋದು ಎಷ್ಟು, ಆ ವಿರೋಧ ಎಷ್ಟು ಪರ್ಸೆಂಟೇಜ್ ಇದೆ ಅಂತ. ಪರ ಎಷ್ಟು ಜನ ಇದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವಾ? ಈಗ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಪರ ವಿರೋಧಗಳು ಇದ್ದೇ ಇರುತ್ತೆ, ಮೊದಲೇ ಹೇಳಿದೆ ನಾನು. ಹಂಗಾಗಿ ಇಲ್ಲಿ ಏನಾಗುತ್ತೆ, ಬೇಕು ಅಂತ ಹೇಳೋರು ಒಂದು 90-95% ಜನ ಇದ್ದಾರೆ. ಇನ್ನು 5 ಜನ ಬೇಡ ಅಂತ ಹೇಳಿದ್ರೆ ಏನಕ್ಕೆ, ಯಾವ ಕಾರಣಕ್ಕೆ ಅಂತ ಹೇಳ್ಬೇಕಲ್ಲ ಅವರು. ಸರಿಯಾದ ಕಾರಣಗಳು ಕೊಟ್ಟರೆ ಅದರಿಂದ ಈ ದೇಶದ ಒಂದು ಸಂಸ್ಕೃತಿಯೇ ನಾಶವಾಗುತ್ತೆ ಅಥವಾ ಈ ರಾಜ್ಯದ ಸಂಸ್ಕೃತಿ ಹಾಳಾಗುತ್ತೆ ಅಂತ ಉತ್ತಮ ಕಾರಣಗಳಿದ್ರೆ ಅವರು ಅದರ ಪ್ರತಿಭಟನೆ ವಿರೋಧ ಮಾಡಬಹುದು. ಆದ್ರೆ ಒಂದು ಮಾತು, ಇಲ್ಲಿ ಮಹಾರಾಜರು ಕೂಡ ಒಂದು ಸ್ವಲ್ಪ ಅದನ್ನ ಆಲೋಚನೆ ಮಾಡಿ ಮಾಡುವುದು ಒಳ್ಳೇದು ಅನ್ನುವಂಥ ಸಲಹೆ ಕೊಟ್ರು. ನಿನ್ನೆ ಬೆಂಗಳೂರಲ್ಲಿ ಆ ಬಗ್ಗೆ ಸಭೆ ಆಯ್ತು. ಸಭೆಯಲ್ಲಿ ಸ್ವತಃ CM ಅವರು ಇದ್ರು, ಬೇರೆ ಬೇರೆ ಇಲಾಖೆಯ ಸಚಿವರು ಇದ್ರು, ಅಧಿಕಾರಿಗಳಿದ್ರು. ಕಂಬಳವನ್ನು ಈ ಮಳೆ ಏನು ನೀರಲ್ಲಿ ಕಮ್ಮಿ ಆಗ್ತದೆ ಅನ್ನೋದನ್ನ ಅಲ್ಲಿ ದೊಡ್ಡ ಪ್ರಸ್ತಾವ ಆಯ್ತು ಅಲ್ಲಿ. ಆಗ ಎಲ್ಲಿನೋ ಸಮಸ್ಯೆ ಪ್ರಪಂಚಕ್ಕೆಲ್ಲ ಗೊತ್ತಿರುವಂತದ್ದು. ಹಾಗಾಗಿ ಮಳೆಗಾಲ ಪ್ರಾರಂಭದಲ್ಲಿ ಮಳೆ ಬರ್ಲಿಲ್ಲ ನಮ್ಗೆ. ಆಮೇಲೆ ಜುಲೈ ತಿಂಗಳಲ್ಲಿ ಮಳೆ ಬಂತು. ಅಲ್ಲಿ ಒಂದು ವಿಶ್ವಾಸ ಅಂತ ಹೇಳಿದ್ರೆ ಮಳೆ ಬರಬಹುದು ಅನ್ನುವಂಥ ವಿಶ್ವಾಸಗಳು. ಹಾಗಾಗಿ ಈ ವರ್ಷದ ವ್ಯವಸ್ಥೆಗೆ ಕಂಬಳ ಮಾಡೋದಕ್ಕೆ ಏನು ತೊಂದರೆ ಆಗುದಿಲ್ಲ, ಅಡ್ಡಿ ಆಗುದಿಲ್ಲ. ಹಾಗಾಗಿ CM ಸಾಹೇಬರು ಸ್ಪಷ್ಟವಾಗಿ ಹೇಳಿದ್ದಾರೆ, ದಸರಾದಲ್ಲಿ ಕಂಬಳ ಖಂಡಿತವಾಗಿ ಆಗ್ತದೆ, ಎಲ್ಲರೂ ವಿರೋಧ ಮಾಡಿದ್ರೆ ಸಹಕರಿಸಬೇಕು ಅನ್ನೋ ವಿನಂತಿ ಕೂಡ ನಿನ್ನೆ ಸಭೆಯಲ್ಲಿ ಮಾಡಿದ್ರು. ಸರ್, ಈ ಮಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಆ ಒಂದು ಪ್ರಶ್ನೆ ಬಂದಾಗ ಒಂದು ಕುತೂಹಲಕ್ಕೆ ಕೇಳುವಂತದ್ದು, ಕಂಬಳ ಆಯೋಜನೆ ಮಾಡುವಾಗ ಎಷ್ಟು ನೀರ್ ಬೇಕಾಗುತ್ತೆ, ಅದರ ಒಂದು ವಿವರಣೆ ಕೊಡೋದಾದ್ರೆ ಎಷ್ಟು ನೀರ್ ಬೇಕಾಗ್ಬೋದು? ನೋಡಿ, ಅದು ಆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಒಂದು ಬರಡು ಭೂಮಿ ಆದ್ರೆ ನೀರು ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು. ಬಟ್ ಇಂತಿಷ್ಟೇ ಲೀಟರ್ ಅನ್ನೋದಕ್ಕೆ ಅದಕ್ಕೆ ಏನು ನಾವು ಮಾನದಂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಹ್ಮ್ So, ಒಂದು ವಿಚಾರಗಳು ಏನಂತ ಹೇಳಿದ್ರೆ, ಸ್ವಲ್ಪ ಜೌಗು ಪ್ರದೇಶ ಆದ್ರೆ ನೀರಿನ ಹೊರತೆ ಸ್ವಲ್ಪ ಕಮ್ಮಿ ಆಗ್ಬಹುದು ಅಥವಾ ನೀರು ಕಡಿಮೆ ಬಳಸಬಹುದು. ಆದ್ರೆ ಹ್ಮ್ ಹ್ಮ್ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮೇಕೆದಾಟು ಯೋಜನೆಯಲ್ಲಿ ನಾವು ಏನು ಮಾಡ್ತೇವೆ, 177 TMC ನೀರನ್ನು ನಾವು ಖಂಡಿತವಾಗಿ ನೀರು ಇಲ್ದಿದ್ರೆ ಅಲ್ಲಿ ಬಿಡ್ಲೇಬೇಕು. ಆದ್ರೆ ಹ್ಮ್ ನೀರಿನ ಸಂಪನ್ಮೂಲಕ್ಕೆ ಕೊರತೆ ಆಗದಂತೆ, ಕುಡಿಯುವ ನೀರಿಗೆ ತೊಂದರೆ ಆಗದಂತೆ ಕಂಬಳ ಆಯೋಜನೆ ಮಾಡ್ತೇವೆ ಅನ್ನುವಂತ ಮಾತುಗಳನ್ನು ಹೇಳಿದ್ದಾರೆ. ಓಕೆ. ಯದುವೀರ್ ಇನ್ನೊಂದು ಮಾತಾಡಿದ್ದಾರೆ ರಾಜೇಶ್ ಶೆಟ್ಟಿ ಸರ್. ಕಂಬಳ ಒಂದು ಧಾರ್ಮಿಕ ಹಿನ್ನೆಲೆ ಇರುವಂತದ್ದು. ಇಂತಹ ಹ. ಕಂಬಳವನ್ನ ಮೈಸೂರಿಗೆ ತಂದು ದಸರಾ ಸಮಯದಲ್ಲಿ ವಾಣಿಜ್ಯೀಕರಣ ಮಾಡಬೇಡಿ, ಇದನ್ನ ಕಮರ್ಷಿಯಲೈಸ್ ಮಾಡಬೇಡಿ ಅಂತ ಹೇಳಿರುವಂತದ್ದು. ಈ ಮಾತನ್ನ ನೀವು ಹೇಗೆ ನೋಡ್ತೀರಾ? ನೋಡಿ, ನಾಡ ಹಬ್ಬ ಮೈಸೂರು ದಸರಾ ಅಂದ್ರೆ ಏನು ಧಾರ್ಮಿಕ ಸಂಬಂಧಪಟ್ಟ ಕಾರ್ಯಕ್ರಮ ಅಲ್ವೋ ಅದು. ಹ್ಮ್ ನವದುರ್ಗೆಯರ ನವರಾತ್ರಿ ನಾವೆಲ್ಲ ಆಚರಣೆ ಮಾಡ್ತೇವೆ. ಇವತ್ತು ಬೇರೆ ಬೇರೆ ಕಡೆಯಲ್ಲಿ ನವರಾತ್ರಿ ಆಚರಣೆಗಳಾಗ್ತದೆ. ದಸರಾ ನಾಡ ಹಬ್ಬ ಅನ್ನೋದು ಇದು ನಮ್ಮ ಕಾಲದಿಂದ ಶುರುವಾದ್ದಲ್ಲ, ಮಹಾರಾಜರ ಕಾಲದಿಂದ ಆಚರಣೆ ಆಗುವಂತ ಒಂದು ಪದ್ಧತಿ ಅದು. ಹ್ಮ್ ಕಂಬಳ ಕೂಡ ಇಲ್ಲಿ ಆರಾಧನೆ ಮತ್ತು ಆಚರಣೆಯೊಂದಿಗೆ ಆಗುವಂತ ಆಧುನಿಕ ಕಂಬಳಗಳು. ಅದರಲ್ಲಿ ಆರಾಧನೆ ಇದೆ, ಆಚರಣೆ ಇದೆ. ಸೊ ಹಾಗಾಗಿ ಧಾರ್ಮಿಕತೆಗೆ ಸಂಬಂಧಪಟ್ಟು ಸಾಂಸ್ಕೃತಿಕ ರಾಯಭಾರಿ ಕಂಬಳ ಅಂತ ನಾವು ಹೇಳ್ತಾ ಇದ್ದೇವೆ. ಹಾಗಾಗಿ ಹ್ಮ್ ಈ ಸಾಂಸ್ಕೃತಿಕ ರಾಯಭಾರಿಯನ್ನು ಅದೆಷ್ಟೋ ವಿದೇಶಿಗರು ದಸರಾಕ್ಕೆ ಬರೋರಿದ್ದಾರೆ. ಆ ವಿದೇಶದಲ್ಲಿ ಈಗ ಕಂಬಳ ಅನ್ನೋದು ಬ್ಯಾಂಗ್ಳೂರಲ್ಲಿ ಆದ ನಂತರ ಹ್ಮ್ ವಿದೇಶದಲ್ಲೂ ಕೂಡ ಆ ಕಂಬಳದ ಗುಣಮಟ್ಟ ಏರಿದೆ, ಅಥವಾ ಕಂಬಳಕ್ಕೆ ವಿಶೇಷವಾದ ಒಂದು ಆ ಪ್ರೀತಿ ವಿದೇಶಿಗರಿಂದ ಬಂದಿದೆ. ಹಾಗಾಗಿ ದಸರಾದಲ್ಲಿ ಮಾಡಿದ್ರೆ ಇನ್ನಷ್ಟು ಅದಕ್ಕೆ ಮೆರುಗು ಬರ್ತದೆ. ಇನ್ನು ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ನಾವು ಗುರುತಿಸ್ತಾ ಇದ್ದೇವೆ ಅನ್ನೋದು ಸಮಾಧಾನ ಪಟ್ಟುಕೊಳ್ಬೇಕು ನಾವು. ಈಗ ಬೆಂಗಳೂರಲ್ಲಿ ಕೂಡ ಕಂಬಳ ಮಾಡಿದಂತ ಸಂದರ್ಭದಲ್ಲಿ ಕೂಡ ವಿರೋಧ ವ್ಯಕ್ತ ಆಗಿತ್ತು. ಇದು ಮಾಡಕ್ ಸಾಧ್ಯ ಇದೆಯಾ ಅನ್ನುವಂತ ರೀತಿಯಲ್ಲಿ ಚರ್ಚೆ ಆಗಿತ್ತು. ಅಂತಿಮವಾಗಿ ಯಶಸ್ವಿಯಾಗಿ ಕಂಬಳ ಆಯ್ತು. ಆಗ್ಲೂ ಕೂಡ ಇದೇ ರೀತಿ ವಿರೋಧ ವ್ಯಕ್ತ ಆಗಿತ್ತಲ್ಲ. ಆಗ್ಲೂ ಕೂಡ ಬೆಂಗಳೂರಿನ ಅರಮನೆ ಮೈದಾನದಲ್ಲೇ ಕೂಡ ಈ ಒಂದು ಕಂಬಳವನ್ನು ಆಯೋಜನೆ ಮಾಡಲಾಗಿತ್ತು. ಆಗ ಇವ್ರು ಅದು ವ್ಯಾಪ್ತಿ ಕೂಡ ಬರುವಂತದ್ದು ಅಂದ್ರೆ ಮೈಸೂರು ಸಂಸದರ ಯದುವೀರ್ ಅವರ ಸಂಬಂಧಪಟ್ಟಂತೆ ಕೂಡ ಇರುವಂತದ್ದು. ಆಗ ಅನುಮತಿ ಸಿಕ್ಕಿತ್ತಾ ಅಥವಾ ಯಾವ ರೀತಿ ಅದನ್ನು ವಿಶ್ಲೇಷಣೆ ಮಾಡ್ತೀರಾ? ಓ, ಹೇಳಿಲ್ಲ. ಬೆಂಗಳೂರಿನಲ್ಲಿ ಕಂಬಳ ಆಯೋಜನೆ ಮಾಡಿದಾಗ್ಲೂ ಕೂಡ ಅದು ವಿರೋಧ ವ್ಯಕ್ತ ಆಗಿತ್ತು. ಆಗ್ಲೂ ಕೂಡ ಅಂದ್ರೆ ಇದು ಬೇಕಾ ಅನ್ನುವಂಥದ್ದು. ಅಂತಿಮವಾಗಿ ಅಲ್ಲಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ಕಂಬಳ ಆಯೋಜನೆ ನಡೆದಾಗ ಯಶಸ್ವಿಯಾಗಾಯ್ತು. ಲಕ್ಷಾಂತರ ಜನ ಬಂದಿದ್ರು ಆ ಕಂಬಳ ನೋಡೋದಕ್ಕೆ. ಆಗ್ಲೂ ಕೂಡ ಹ್ಮ್ ಇದೇ ರೀತಿಯ ಒಂದು ಪರ ವಿರೋಧ ಚರ್ಚೆ ಆಗಿತ್ತಲ್ವಾ? ಹೌದು. ನಾನು ನಾನು ಪ್ರಾರಂಭದಲ್ಲಿ ತಮ್ಗೆ ಹೇಳಿದೆ, ಹ್ಮ್ ಪರ ವಿರೋಧಗಳು ಅನ್ನುವಂಥದ್ದು ಮನೋಸ್ಥಿತಿಗೆ ಬಿಟ್ಟಂತ ವಿಚಾರಗಳು. ಹ್ಮ್ ಇಲ್ಲಿ ಮನೋಸ್ಥಿತಿ ನನಗೆ ಕಂಬಳದ ಬಗ್ಗೆ ಆಸಕ್ತಿ ಇಲ್ಲ ಅನ್ನುವಂಥದ್ದು ನಾನು ವಿರೋಧ ಮಾಡ್ತೇನೆ. ಇನ್ನು ಕಂಬಳ ಬೇಕನ್ನುವಂಥ ಮನೋಸ್ಥಿತಿಯವರು ಒಂದಷ್ಟು ಜನ ಜಾಸ್ತಿ ಇದ್ದಾರೆ. ಹಾಗಾಗಿ ಬ್ಯಾಂಗ್ಳೂರಿನಲ್ಲಿ ಕಂಬಳ ಮಾಡುವಂತ ಉದ್ದೇಶ ಏನು ಅಂತ ಹೇಳಿದ್ರೆ, ಕಂಬಳಕ್ಕೆ ಒಂದು ವಿಶೇಷವಾದ ಸ್ಥಾನಮಾನ ಗೌರವ ಬರಬೇಕು. ಜೊತೆನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿಯಲ್ಲಿ ಕಂಬಳ ಆಯೋಜನೆ ಮಾಡಬೇಕು ಅನ್ನುವಂತ ನಮ್ಮ ಶಾಸಕ, ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರ ಒಂದು ಹ್ಮ್ ಬಹಳಷ್ಟು ಹಿಂದಿನ ಚಿಂತನೆ. ಇದಕ್ಕೆ ಪೂರಕ ಏನು ಅಂತ ಕೇಳಿದ್ರೆ, ಒಂದು ತಮಗೆ ಗೊತ್ತಿರೋ ನಮ್ಮ ಮೀಡಿಯಾದಲ್ಲೆಲ್ಲ ಬಂದಿದೆ, ಪೇಟಾ ಸಂಸ್ಥೆ ಕಂಬಳವನ್ನು ನಿಲ್ಲಿಸಿದ ಸಂದರ್ಭದಲ್ಲಿ ಆ ಹ್ಮ್ ಕಂಬಳ ಅನ್ನೋದು ಏನು ಅನ್ನುವಂಥದ್ದು ಜನರಿಗೆ ಒಂದು ಕುತೂಹಲ ಇತ್ತು. ಹ್ಮ್ ಹಾಗಾಗಿ ಇವತ್ತು ಆ ಕಂಬಳ ಉಳಿಬೇಕನ್ನೋಂಥದ್ರಲ್ಲಿ ಫಸ್ಟ್ ಪಿಟಿಷನ್ ಒಂದು ಕೋರ್ಟ್ ಅಲ್ಲಿ 1ನೇ ಫಿರ್ಯಾದಿದಾರರಾಗಿ ವಿಜಯ ವಿಕ್ರಮ ಜೋಡುಕರೆ ಕಂಬಳ ಸಮಿತಿ ಉಪ್ಪಿನಂಗಡಿ ಅಧ್ಯಕ್ಷರಾದ ಶಾಸಕ ಅಶೋಕ್ ಕುಮಾರ್ ರೈ ಅವರು ಅದರ ಬಗ್ಗೆ ತುಂಬಾ ಹೋರಾಟ ಮಾಡಿ ಕಂಬಳವನ್ನು ಉಳಿಸುವಂತ ಕಾರ್ಯಕ್ರಮ ಮಾಡಿದ್ರು. ಹಾಗಾಗಿ ಶಾಸಕರ ನೆಲೆಯಲ್ಲಿ, ಕರಾವಳಿ ಜಿಲ್ಲೆಯ ಶಾಸಕರ ನೆಲೆಯಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಕಂಬಳ ಆಗಬೇಕು, ಈ ಕಂಬಳಕ್ಕೆ ವಿಶೇಷ ಸ್ಥಾನಮಾನ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ಕಂಬಳ ಆಯೋಜನೆ ಮಾಡಿದ್ರು. ಆ ಕಂಬಳ ಆಯೋಜನೆ ಮಾಡಿದ್ರಂತ ಒಂದಷ್ಟು ಲಕ್ಷಾಂತರ ಜನ ಬಂದ್ರು, ಕಂಬಳ ವೀಕ್ಷಣೆ ಮಾಡಿದ್ರು. ಆ ವಿರೋಧ ಮಾಡಿದವರು ತೆಪ್ಪಗಿದ್ರು. ಅಂದ್ರೆ ನಿಮಗೆ ನಾನು ಮೊದಲೇ ಹೇಳಿದೆ, ಯಾರ ಮನೋಸ್ಥಿತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅದು ಸಕ್ಸಸ್ ಆದಾಗ ಎಲ್ಲ ಒಂದ್ ಕಡೆ ಅವ್ರು ಸುಮ್ನೆ ಇರ್ತಾರೆ. ಹಾಗಾಗಿ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತ ಕಾರ್ಯಕ್ರಮ ಒಳ್ಳೆ ಮಟ್ಟದಲ್ಲಿ ಆಗಿದೆ ಅಂತ ಹೇಳುದು ನಾನು. ಕೆಲವರು ಬುದ್ಧಿಜೀವಿಗಳು ಕೆಲವರು ಮಾತಾಡ್ತಾರೆ, ಹೇಳಿಕೆ ಕೊಟ್ಟಿರುವಂತದ್ದು ಕಂಬಳವನ್ನ ನೋಡ್ಬೇಕು ಅಂತಂದ್ರೆ ಉತ್ಸಾಹ ಇರುವಂತವ್ರು ಕರಾವಳಿ ಭಾಗದಲ್ಲಿ ಅಥವಾ ಅಲ್ಲೇ ಹೋಗಿ ನೋಡ್ತಾರೆ, ಇಲ್ಲಿ ಯಾಕೆ ಬೇಕು ಅನ್ನುವಂಥದ್ದು. ಅದಕ್ಕೆ ತಮ್ಮ ಉತ್ತರ? ನಾನು ಹೇಳ್ತಾ ಇರೋದು, ಹ್ಮ್ ಹಿಮಾಲಯ ಪರ್ವತ ಏರ್ಬೇಕನ್ನೋನು ಅಲ್ಲಿ ಹೋಗ್ಬೇಕು, ಅದು ಬೇರೆ ವಿಚಾರ. ಹ ಹ ಆದ್ರೆ ನಮ್ಮ ಈಗ ದಸರಾದಲ್ಲಿ ತಾವೇ ನೋಡ್ತೀರಿ, ಅಲ್ಲಿ ಕರಗ ಇರ್ಬೋದು, ಬೇರೆ ಬೇರೆ ರಾಜ್ಯ ಜಿಲ್ಲೆ ವ್ಯವಸ್ಥೆಗಳಲ್ಲಿ ದಸರಲ್ಲಿ ಆಗ್ತಾ ಇರುತ್ತೆ. ಕರಗ ಇರುವಲ್ಲಿಗೆ ಮೈಸೂರಿನವರು ಅಥವಾ ವಿದೇಶಿಗರು ಹೋಗಿ ನೋಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ಕಂಬಳ ಆಗುದು ಸಹಜ, ಅದಿಲ್ಲ ಅಂತ ಹೇಳಲಿಲ್ಲ ನಾನು. ಆದ್ರೆ ಒಂದಷ್ಟು ಜನ ವಿದೇಶಿಗರು ಅಥವಾ ಆ ದಸರಾದ ಉತ್ಸವದಲ್ಲಿ ಬರುವಂತವರು ಅವರಿಗೆ ಅಲ್ಲಿ ಆ ನಾಡ ಹಬ್ಬದಲ್ಲಿ ಸೇರಿಸಿಕೊಂಡ್ರೆ ತಪ್ಪೇನು ಅಂತ ನಮ್ಮ ಭಾವನೆಗಳು. ಹಾಗಾಗಿ
ದಸರಾದಲ್ಲಿ ಆಚರಣೆ ಮಾಡುವುದಕ್ಕೆ ಬಹಳ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಆಗ್ತದೆ ಅನ್ನೋದು ನಮ್ಮ ಭಾವನೆ. ಒಂದು ಕುತೂಹಲಕ್ಕೆ ರಾಜೇಶ್ ಶೆಟ್ಟಿ ಅವರೇ, ಈಗ ವೆದರ್ ಇದೆ ಅಲ್ವಾ, ಈಗಿನ ವೆದರ್ ಮತ್ತೆ ಈಗಿನ ಸೀಸನ್, ಇದು ಕಂಬಳ ಆಯೋಜನೆ ಮಾಡುವುದಕ್ಕೆ ಸೂಕ್ತ ಸಮಯ ಅಂತ ಅನ್ಸುತ್ತಾ, ಅಥವಾ ಕಂಬಳ ಆಯೋಜನೆ ಇಂತ ಸಮಯದಲ್ಲೇ ಮಾಡ್ಬೇಕು ಅನ್ನೋದು ಏನಾದ್ರು ಕೂಡ ಇದೆಯಾ? ಖಂಡಿತ ಇದೆ. ನೀವು ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳಲ್ಲಿ ಕಂಬಳ ಅಂದ್ರೆ ಆ ಈ ನಮ್ಮ ಕರಾವಳಿಯಲ್ಲಿ ಸೆಕೆಗಾಲ ಅದು. ಹ್ಮ್ ಜೂನ್ ನಲ್ಲಿ ಮಳೆ ಪ್ರಾರಂಭ ಆಗುತ್ತೆ. ಮಳೆ ಪ್ರಾರಂಭ ಆದ ನಂತರ ಮತ್ತು ಫೆಬ್ರವರಿ, ಮಾರ್ಚ್ ವರೆಗೂ ಕಂಬಳ ಮಾಡುವುದು. ಅಂದ್ರೆ ಆ ಕೋಣಗಳಿಗೆ ಏನು ವಿಶೇಷವಾದ ಒಂದು ಚಳಿಯ ವಾತಾವರಣ ಇರಬೇಕು ಅಥವಾ ಮಳೆ ವಾತಾವರಣ ಇರಬೇಕು. ಸೆಕೆಗಾಲದಲ್ಲಿ ಆ ಕೋಣಗಳನ್ನು ಸಾಕುವಂತ ವಿಚಾರಗಳು ಬರ್ತದೆ ಅದರಲ್ಲಿ. ಸೆಕೆಗಾಲದಲ್ಲಿ ಅದಕ್ಕೆ ತಂಪು ಕೊಡುವಂತ ಒಂದು ಕಾರ್ಯಕ್ರಮ ಆಗ್ತದೆ ಕಂಬಳ ಸೀಸನ್ ಮುಗಿದ ನಂತರ. ಹಾಗಾಗಿ ಆ ಸಮಯದಲ್ಲಿ ಅದನ್ನು ಲಾಲನೆ ಪಾಲನೆ ವಿಶೇಷವಾಗಿ ಮಾಡುವಂತ ಆ 3 ತಿಂಗಳು. ಹಾಗಾಗಿ ಇದಕ್ಕೆ ವಾತಾವರಣ ಅದೇನು ಮೈಸೂರಿನ ವಾತಾವರಣ ಇನ್ನೂ ಪೂರಕವಾಗಿದೆ. ಓಕೆ. ಚಳಿಯ ವಾತಾವರಣ ಕೋಣಗಳಿಗೆ ಮತ್ತಷ್ಟು ಖುಷಿಯಾಗುವಂತ ಒಂದು ವಾತಾವರಣದಲ್ಲಿ ಆಗ್ತದೆ. ಈ ಕಂಬಳ ಆಯೋಜನೆ ಮಾಡ್ಬೇಕಾದ್ರೆ ಒಂದು ಒಂದು ಸಾರ್ವಜನಿಕರ ಕುತೂಹಲ ಮತ್ತು ನನಗೂ ಕೂಡ ಕುತೂಹಲ ಇರುತ್ತದೆ, ಎಷ್ಟು ಖರ್ಚಾಗಬಹುದು? ಅದು ನಿಮ್ಮ ಮನೋಸ್ಥಿತಿ. ಈಗ ಈಗ ನಾವು ಕೊಡುವಂತ ಬಹುಮಾನ ಎಷ್ಟು ಪರಿಮಾಣದ್ದು, ಅಥವಾ ಪ್ರೇಕ್ಷಕರಿಗೆ ಮಾಡುವಂತ ವ್ಯವಸ್ಥೆಗಳು ಏನು, ಮಾಡುವಂತ ಪೆಂಡಾಲ್ಗಳೇನು, ಬರುವಂತ ಗೆಸ್ಟ್ಗಳು ಯಾರು, ಆಯೋಜನೆ ಮಾಡುವಂತ ಆ ಏನು ಫ್ರೇಮ್ ಔಟ್ಲೈನ್ ಇದೆಯಲ್ಲ, ಅಂದ್ರೆ ಯಾವ ರೀತಿ ಮಾಡ್ಬೇಕು ಅಂತ. ಈಗ 100 ಜನ ಸೇರುವುದೇ ಅವ್ರಿಗೆ ಅಡಿಗೆ ಎಷ್ಟು ಅನ್ನೋದು ಒಂದು ನಮಗೆ ಅರ್ಥ ಆಗ್ಲಿಕ್ಕೆ ಹೇಳ್ತಾ ಇದ್ದೀನಿ ನಾನು. 1000 ಜನ ಸೇರಿದ್ರೆ ಎಷ್ಟು ಅಂತ. ಸೊ ಹಾಗಾಗಿ ಸುಮಾರು 4 ಕೋಟಿ ವೆಚ್ಚ ಆಗ್ತದೆ ಅನ್ನುವಂಥದ್ದು ಒಂದು ಅಭಿಪ್ರಾಯಗಳಲ್ಲಿ ವ್ಯಕ್ತ ಆಗಿದೆ. ಎಲ್ಲಿ ಮೈಸೂರಲ್ಲಿ ಮಾಡೋದಕ್ಕಿಂತ, ಅಂದ್ರೆ ಅಲ್ಲಿ ಪ್ರೇಕ್ಷಕರಿಗೆ ವಿಶೇಷವಾದ ಗ್ಯಾಲರಿ ರಚನೆ ಮಾಡುವಂತದ್ದು ಒಂದು ದೊಡ್ಡ ಖರ್ಚು ಬರ್ತದೆ. ಬೇರೆ ಬೇರೆ ವಿಚಾರಗಳು ಇರಬಹುದು. ಇನ್ನು ಕೋಣಗಳನ್ನು ಕರಾವಳಿ ತೀರದಲ್ಲಿ ಕೊಂಡೋಗ್ಬೇಕನ್ನುವಂಥದ್ದು ಖರ್ಚುಗಳಿರ್ತದೆ. ಅಂದ್ರೆ ಖರ್ಚು ವೆಚ್ಚಗಳ ಮಿತಿ ನೀವು ಆಯೋಜನೆ ಮಾಡುವ ಸಿಸ್ಟಮ್ ನಲ್ಲಿ ಇರ್ತದೆ ಅಂತ ನನ್ನ ಅಭಿಪ್ರಾಯ. ರಾಜೇಶ್ ಶೆಟ್ಟರೆ, ಒಂದು ಈ ಕೋಣಗಳನ್ನ ಅಲ್ಲಿಂದ ಹೀಗೆ ಕತ್ತರುವಂತದ್ದು ಮತ್ತೆ ಅದಕ್ಕೆ ಆದಂತ ಒಂದು ವಿಶೇಷ ವ್ಯವಸ್ಥೆ, ನಾವು ನೋಡಿದ ರೀತಿಯಲ್ಲಿ ಕೂಡ ಮಾಮೂಲಿ ಕೋಣಗಳಂತೆ ಅದನ್ನ ಬೆಳೆಸಕ್ ಆಗೋದಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಇಲ್ಲಿ ಹೊರಗಡೆ ಮಾಡುವಂತದ್ದು ಸಂದರ್ಭದಲ್ಲಿ ಕೂಡ ಅದು ನಮಗೂ ಒಂದ್ ರೀತಿಯಲ್ಲಿ ಅದು ಮನರಂಜನೆ ಇರುತ್ತೆ, ಮತ್ತೆ ನೋಡೋದಕ್ಕೂ ಕೂಡ ತುಂಬಾ ಸೊಗಸಾಗಿರುತ್ತೆ. ಇವೆಲ್ಲವೂ ಕೂಡ ಅದು ಇಷ್ಟೇ ರೀತಿಯಲ್ಲಿ ಕೂಡ ನೀವು ಆಯೋಜನೆ ಮಾಡ್ಬೇಕಾದ್ರೆ ಕೋಣ ಕರ್ಕೊಂಡ್ ಬರ್ಬೇಕಾದ್ರೂ ಕೂಡ ಒಂದ್ ರೀತಿಯಲ್ಲಿ ಅದರದ್ದೇ ಆದ ಒಂದು ಟಾಸ್ಕ್ ಕೂಡ ಇರುತ್ತಲ್ವಾ, ಸುಲಭ ಅಲ್ಲ. ಅದಕ್ಕೆ ನಾವು ಬೆಂಗಳೂರಲ್ಲಿ ಆಯೋಜನೆ ಮಾಡಿದಾಗ ಒಂದಿನ ಮುಂಚಿತವಾಗಿ ಕೋಣಗಳಲ್ಲಿ ಅಲ್ಲಿಗೆ ಕರ್ಕೊಂಡು ಬರುವಂತ ವ್ಯವಸ್ಥೆಗಳಾಯ್ತು. ಈ ಮಧ್ಯದಲ್ಲಿ ಹಾಸನದಲ್ಲಿ ಒಂದು 3-4 ಗಂಟೆ ಕೋಣಗಳಿಗೆ ಎಷ್ಟು ಅಂತ ಗಾಡಿಯಿಂದ ಇಳಿಸಿ ಅಲ್ಲಿ ಹುರುಳಿ ಕೊಡುವಂತ, ಬೈಹುಲ್ಲು ಹಾಕುವಂತ, ಅದಕ್ಕೆ ಆಹಾರ ಕೊಡುವಂತ ಕಾರ್ಯಕ್ರಮಗಳು ಆಯ್ತು. ಉದ್ದೇಶ ಏನು ಅಂತ ಕೇಳಿದ್ರೆ, ಕೋಣಗಳು ಈ ಘಾಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಮೈಯನ್ನ ಕಟ್ ಮಾಡುವಂತ ಪ್ರವೃತ್ತಿ ಇರ್ತದೆ ಗಾಡಿ ಟರ್ನ್ ಆದಾಗ. ಅದು ರಿಲ್ಯಾಕ್ಸ್ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಹಾಸನದಲ್ಲಿ ಕಾರ್ಯಕ್ರಮ ಆಯ್ತು. ಇನ್ನು ಮೈಸೂರಿಗೆ ಹೋಗ್ತಾ ಇದೆ. ಮೈಸೂರಲ್ಲಿ ಮಡಿಕೇರಿಯಲ್ಲಿ ಇಂತ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಅಲ್ಲೊಂದು 3-4 ಗಂಟೆ ಕೋಣಗಳಿಗೆ ರೆಸ್ಟ್ ಕೊಟ್ಟು ಆಮೇಲೆ ಮೈಸೂರಿಗೆ ಪ್ರಯಾಣ ಬೆಳೆಸುವಂತ ಕಾರ್ಯಕ್ರಮವನ್ನು ಈ ಸಲ ಕೂಡ ಹಮ್ಮಿಕೊಂಡಿದೆ. ಇನ್ನೊಂದು ಮುಖ್ಯವಾಗಿ ನಿಮ್ಗೆ ಹೇಳ್ಬೇಕು, ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಓಡುವಂತ ಸ್ಪೀಡ್ ಏನಿದೆಯೋ ಅದು ಬೆಂಗಳೂರಿಗೆ ಹೋದ ಸ್ಪೀಡ್ ಕಮ್ಮಿ ಆಗ್ಲಿಲ್ಲ, ಅದಕ್ಕಿಂತ ಜಾಸ್ತಿನೇ ರೆಕಾರ್ಡ್ ಆಗಿದೆ ಅಲ್ಲಿ. ಸೊ ಹಾಗಾಗಿ ನಾವು ಕೊಡುವಂತ ಟ್ರೀಟ್ಮೆಂಟ್ ಅಲ್ಲಿ ಅದೆಲ್ಲ ಅಡಗಿದೆ ಅನ್ನೋದು ನಾನು. ಈ ಮತ್ತೆ ಮೈಸೂರು ಭಾಗದ ವೆದರ್ ಮತ್ತೆ ನಿಮ್ ಕರಾವಳಿ ನೋಡಿದ್ರೆ, ಸೊ ನಿಮ್ಗೆ ಆ ತರದ ತುಂಬಾ ಏನ್ ವ್ಯತ್ಯಾಸ ಕಂಡು ಬರೋದಿಲ್ಲ ಅಂತ ಅನ್ಸುತ್ತಲ್ವಾ? ವೆದರ್ಗೆಲ್ಲ ಕೂಡ ನಿಮ್ಗೆ ಸೂಟ್ ಆಗುತ್ತೆ ಖಂಡಿತವಾಗಿ. ಈ ಕಂಬಳಕ್ಕೆ ಬಳಸುವಂತ ಕೋಣಗಳ ಬೆಲೆ ಇರುತ್ತಲ್ವಾ, ಅದು ಕೇವಲ ಕಂಬಳಕ್ಕೋಸ್ಕರ ಮಾತ್ರ ಬಳಸುವಂತದ್ದು ಅಥವಾ ಕೃಷಿ ಚಟುವಟಿಕೆ ಇವಕ್ಕೆಲ್ಲ ಕೂಡ ಬಳಸ್ತಾರ? ಒಂದು ಕೃಷಿ ಮೂಲವೇ, ಕಂಬಳದ ಮೂಲವೇ ಕೃಷಿ. ಸೊ ಹಾಗಾಗಿ ಇತ್ತೀಚಿನ ಈ ಆಧುನಿಕ ಕಂಬಳಗಳು ಪ್ರಾರಂಭ ಆದ ನಂತರ ಕೃಷಿಗೆ ಬಳಸ್ಕೊಂಡು, ಈಗ ನಮ್ಮಲ್ಲಿ ಎಲ್ಲ ಜೂನ್ ಜುಲೈನಲ್ಲೆಲ್ಲ ಕೃಷಿ ಪ್ರಾರಂಭ, ಭತ್ತದ ಬೇಸಾಯ ಎಲ್ಲ ಪ್ರಾರಂಭ ಆಗ್ತದೆ. ಕಂಬಳ ಕೋಣಗಳನ್ನು ಉಪಯೋಗ ಮಾಡ್ತಾರೆ. 2 ದೃಷ್ಟಿಯಿಂದ. ಒಂದು ಕೋಣಗಳಿಗೆ ವ್ಯಾಯಾಮ ಮಾಡಬೇಕು, ಎಕ್ಸರ್ಸೈಸ್ ಬೇಕು ಅನ್ನೋ ದೃಷ್ಟಿಯಿಂದ, ಇನ್ನೊಂದು ಉಳುಮೆ ಮಾಡ್ಲಿಕ್ಕೆ. ಹಾಗಾಗಿ ಬರೇ ಅದಕ್ಕೆ ಅಂತ ಪ್ರಾಜೆಕ್ಟ್ ಮಾಡೋರು ತುಂಬಾ ವಿರಳ. ಈ ಮತ್ತೊಂದು ವಿಚಾರ ಕೇಳ್ಪಟ್ಟೆ ರಾಜೇಶ್ ಶೆಟ್ಟರ್, ಅಲ್ಲಿ ಅಂದ್ರೆ ಸ್ಥಳೀಯವಾಗಿ ಅಲ್ಲಿ ಕಂಬಳ ಯೋಜನೆ ಸಂಬಂಧಪಟ್ಟಂತ ಒಂದಷ್ಟು ಸಮಯ ನಿಗದಿ, ರಾತ್ರಿ ಎಲ್ಲ ಇದನ್ನು ಮಾಡಬಾರ್ದು, ಇವೆಲ್ಲವೂ ಕೂಡ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಎಲ್ಲ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ನಿಜನದು? ಮಂಗಳೂರಲ್ಲಿ, ಕರಾವಳಿನಲ್ಲ, ಕೆಲವೊಂದು ಕಡೆ ಮಂಗಳೂರು ಭಾಗದಲ್ಲಿ ಕೆಲವೊಂದು ಕಡೆ ಅಂತ ಕೇಳ್ಪಟ್ಟೆ. ರಿಸ್ಟ್ರಿಕ್ಷನ್ ಅನ್ನೋದು ಒಂದು ಈ ಪೇಟಾ ಸಂಸ್ಥೆ ಮತ್ತು ನಮ್ಮ ಕಂಬಳದ ಚರ್ಚೆಗಳಲ್ಲಿ ರಾಜ್ಯ ಸರ್ಕಾರವೇ ಅದಕ್ಕೆ ನಮಗೆ ಗೈಡ್ಲೈನ್ಸ್ ಕೊಟ್ಟಿದೆ, ಯಾವ ರೀತಿಯಲ್ಲಿ ಕಂಬಳ ಮಾಡ್ಬೇಕು ಅನ್ನೋದು.
ಅದಕ್ಕೆ ಹ್ಮ್ ಪೂರಕವಾಗಿ ಪ್ರಯತ್ನ ಪಟ್ಟುಕೊಂಡು ಈಗಲೂ ಕೂಡ ಕಂಬಳ ಆಯೋಜನೆ ಆಗ್ತಾ ಇದೆ. ಹ್ಮ್ Okay, okay. ಅಂತಿಮವಾಗಿ ರಾಜೇಶ್ ಶೆಟ್ಟರ್, ಈ ವಿಚಾರ ಅಂದ್ರೆ ನಿಮ್ಗೆ ಒಂದು ಒಂದು ಕಲೆಯನ್ನ, ಒಂದು ಸಂಸ್ಕೃತಿಯನ್ನ, ಒಂದು ಆಟವನ್ನ ನಾವು ನಮ್ಮದೇ ಆದ ರೀತಿಯಲ್ಲಿ ನೋಡ್ಬೇಕು. ನಮ್ಮ ಒಂದು ಹೆಮ್ಮೆ ಅದು, ನಮ್ಮ ಸಂಸ್ಕೃತಿ ಹೆಮ್ಮೆ. ಅದು ಯಾವುದೇ ಕರಾವಳಿ ಭಾಗದಲ್ಲಿ ಅದರದೇ ಆದ ಸಂಸ್ಕೃತಿಯನ್ನೇ ಆಸ್ವಾದ ಮಾಡಬೇಕು. ಈ ಭಾಗ ದಕ್ಷಿಣ ಭಾಗದಲ್ಲಿ ಅದರದೇ ಆದ ಒಂದು ಸಂಸ್ಕೃತಿ ಇರುತ್ತೆ. ಎಲ್ಲವೂ ಕೂಡ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿತ್ತು. ಆದ್ರೆ ಈ ವಿಚಾರ, ಕಂಬಳ ವಿಚಾರ ಈಗ ರಾಜಕೀಯ ಹ್ಮ್. ಸ್ವರೂಪ ತೆಗೆದುಕೊಂಡಿದೆಯಲ್ವಾ? ಇದಕ್ಕೆ ಹ್ಮ್. ಏನ್ ಹೇಳ್ತೀರಾ? ಇದೊಂದು ರೀತಿಯಲ್ಲಿ ವಿಷಾದ ಅಲ್ವಾ? ಇಲ್ಲಿವರೆಗೆ ಹ್ಮ್ ಈಗ ಕಂಬಳ ಉಳಿಸ್ಬೇಕಾದ್ರೆ ಎಲ್ಲಾ ಪಕ್ಷದವರು, ಎಲ್ಲಾ ರಾಜಕೀಯ ಪಕ್ಷದವರು ಒಟ್ಟಾಗಿ ಕಂಬಳ ಉಳಿಸುವಂತ ಪ್ರಯತ್ನ ಆಗಿದೆ. ಹ್ಮ್ ಇಲ್ಲಿ ರಾಜಕೀಯದ ವಿರೋಧಗಳಿಲ್ಲ. ಹ್ಮ್ ಒಂದ್ ಸ್ವಲ್ಪ ಅದೇ ನಾನು ಆಗ ಹೇಳಿದಾಗೆ ಬುದ್ಧಿಜೀವಿಗಳು, ಒಂದ್ ಸ್ವಲ್ಪ ಪರಿಸರ ಪ್ರೇಮಿಗಳು, ಅಂದ್ರೆ ಆ ವಿಚಾರಗಳು ಗೊತ್ತಿಲ್ಲದೆ ಒಂದ್ ಸಣ್ಣ ಭಿನ್ನಾಭಿಪ್ರಾಯ ಬಂದಿರಬಹುದು ಹೊರತು ಕಂಬಳ ಆಯೋಜನೆಗೆ ಸತ್ಯದ ಮಟ್ಟಿಗೆ ಯಾರ ವಿರೋಧವೂ ಇಲ್ಲ. ಹ್ಮ್. ಇಲ್ಲ, ಯಾಕಂದ್ರೆ ಅದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಯದುವೀರ್ ಹೇಳಿಕೆ ಕೊಟ್ಟಿದ್ದಾರೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದಂದ್ರೆ ಆ ಭಾಗದಲ್ಲಿರುವಂತ ಕಂಬಳವನ್ನ ಸುಮ್ಮನೆ ಈ ರೀತಿಯ ಒಂದು ಅನಗತ್ಯವಾಗಿ ಈ ರೀತಿಯ ಒಂದು ವಿವಾದ ಮಾಡುವಂತ ಅವಶ್ಯಕತೆ ಇದೆಯಾ ಅನ್ನುವಂತ ರೀತಿಯಲ್ಲಿ ಕೊಟ್ಟಿರುವಂತದ್ದು. ಸೊ ಅಂದ್ರೆ ಇದು ಒಂದ್ ರೀತಿಯ ರಾಜಕೀಯ ಸ್ವರೂಪ ತೆಗೆದುಕೊಳ್ತಲ್ವಾ ಕಂಬಳ ವಿಚಾರ ಅಂತ? ಒಂದು ಕಂಬಳದಿಂದ ರಾಜಕೀಯ ಬರಬಾರದು ಅನ್ನೋದು ಒಂದು ವಿಚಾರ ಇದೆ. ಆದ್ರೆ ಹಾ, ಹಾ, ವಿರೋಧ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇವತ್ತು ಸಂಪೂರ್ಣವಾಗಿ ವಿರೋಧ ಅಂತ ಅಲ್ಲ. ಹೌದು. ಮುಖ್ಯಮಂತ್ರಿಗಳು ಇದರ ಬಗ್ಗೆ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ಮನವಿ ಇಟ್ಟಿದ್ದಾರೆ. ಓಕೆ, ಓಕೆ, ಹಾಗಾಗಿ ಓಕೆ. ಈಗ ಎಲ್ಲಾ ವಿಚಾರಗಳು ಕೂಡ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಸ್ವತಂತ್ರ ಇದ್ದೇವೆ ನಾವು. ಹಾಗಾಗಿ ಹೌದೌದು. ನಿಮ್ಮ ಅಭಿಪ್ರಾಯ ನೀವು ಹೇಳ್ಬೋದು, ನಮ್ಮ ಅಭಿಪ್ರಾಯ ನಾವು ಹೇಳ್ಬಹುದು. ಬಟ್ ಅಲ್ಲಿ ಆಗುವಂತ ಅದರಿಂದ ಆಗುವಂತ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಉತ್ತಮ ಹೌದು. ಪರಿಣಾಮ ಆಗಿದ್ರೆ ಅದು ಒಳ್ಳೆ ಕೆಲಸವೇ ಅಂತ ನಾವು ಎಲ್ಲ ತಿಳ್ಕೊಂಡಂತ ವಿಚಾರಗಳು. ಓಕೆ, ಓಕೆ. ಈ ರೀತಿ ಚರ್ಚೆ ಶುರುವಾದಾಗ, ಅಂದ್ರೆ ನಿಮ್ಮ ಭಾಗದಲ್ಲಿ, ಅಂದ್ರೆ ಆ ಭಾಗದಲ್ಲಿ ಆ ಕಂಬಳ ಮಾಡುವಂತವರು ಮತ್ತೆ ಆ ಸ್ಪರ್ಧೆಯಲ್ಲಿ ಭಾಗವಹಿಸುವಂತವರು, ಅವರಲ್ಲಿ ಯಾವ ರೀತಿ ಒಂದು ಅಭಿಪ್ರಾಯ ಇದೆ, ಯಾವ ರೀತಿ ಚರ್ಚೆ ಇದೆ? ಬ್ಯಾಂಗ್ಳೂರ್ ಕಂಬಳ ಪ್ರಾರಂಭ ಆದಾಗ ಒಂದು ರೀತಿಯ ಚರ್ಚೆ ಇತ್ತು. ಅಂದ್ರೆ ಕೋಣಗಳು ಹೋಗುವಂತ ದೂರ ಒಂದು 300 ಕಿಲೋಮೀಟರ್ ಹೋಗ್ಬೇಕು, ಇಂತ ಚರ್ಚೆಗಳಾಗಿತ್ತು. ಹ್ಮ್ ನೀವೆಲ್ಲ ಮಾಧ್ಯಮದ ಸ್ನೇಹಿತರೆಲ್ಲ ಉತ್ತಮ ಸಹಕಾರ ಕೊಟ್ಟಿದ್ದೀರಿ. ಬ್ಯಾಂಗ್ಳೂರ್ ಕಂಬಳದಲ್ಲಿ ನೀವೆಲ್ಲ ನೋಡಿದಿರಿ. ಹ್ಮ್ ಒಂದೇ ಒಂದು ಸಣ್ಣ ಮಗುವಿಗೆ ಕೂಡ ಒಂದು ಏನು ತರಚು ಗಾಯ ಆಗುವಂತ ಒಂದು ಪ್ರಮೇಯ ಕೂಡ ಅಲ್ಲಿ ನಡೀಲಿಲ್ಲ. ಹೌದು. ಹಾಗಾಗಿ ನಮ್ಮೂರಿನ ಕೋಣಗಳು ಸುರಕ್ಷಿತವಾಗಿ ಕಂಬಳದಲ್ಲಿ ಭಾಗವಹಿಸಿ ವಾಪಸ್ ಬಂದು ಮನೆ ಮುಟ್ಟಿದ್ದಾವೆ. ಹಾಗಾಗಿ ಎಲ್ಲ ಕೋಣಗಳ ಯಜಮಾನರಿಗೆ, ಎಲ್ರಿಗೂ ಕೂಡ, ಕಂಬಳದ ಅಭಿಮಾನಿಗಳಿಗೆ ಎಲ್ರಿಗೂ ತುಂಬಾ ಖುಷಿ ಪಟ್ಕೊಂಡಿದ್ದಾರೆ. ಹಾಗಾಗಿ ಮೈಸೂರು ಕಂಬಳಕ್ಕೆ ಇಮ್ಮಡಿ ಒಂದು ಉತ್ಸಾಹ ಜನರಲ್ಲಿ ಇದೆ ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ, ತುಂಬಾ ಧನ್ಯವಾದ ರಾಜೇಶ್ ಶೆಟ್ಟಿ ಅವರು ಮಾತಾಡಿದಕ್ಕೆ. ವೀಕ್ಷಕರು, ಇದು ರಾಜೀವ್ ಶೆಟ್ಟಿ ಅವರ ಒಂದು ಅಭಿಪ್ರಾಯ. ಕಂಬಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ತೀರ್ಪುಗಾರರು ಮತ್ತು ವಿಶ್ಲೇಷಕರು ಕೂಡ. ಕಂಬಳ ವಿಚಾರ ಇದೆಯಲ್ಲ, ಅದು ಅನಗತ್ಯವಾಗಿ ರಾಜಕೀಯ ಸ್ವರೂಪವನ್ನ ತೆಗೆದುಕೊಳ್ಬಾರ್ದು, ಮತ್ತು ಕಂಬಳ ಮೈಸೂರಿನ ದಸರಾದಲ್ಲಿ ಆಯೋಜನೆ ಮಾಡಿದ್ರೆ ತಪ್ಪೇನು, ಇದರಿಂದ ಯಾರಿಗೂ ಕೂಡ ತೊಂದರೆ ಆಗುವುದಿಲ್ಲ, ಯಾಕೆ ಬೇಡ ಅನ್ನೋದಕ್ಕೆ ಸಕಾಲ ಕೊಡಿ ಅಂತ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವುದು. ಹೆಚ್ಚಿನ ಸುದ್ದಿ ಅಪ್ಡೇಟ್‌ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.